ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಂಬಂಧಪಟ್ಟ ಹಾಗೆ ಚಾಲನಾ ವೃತ್ತಿ ಪರೀಕ್ಷೆಯನ್ನು ನಡೀತಾ ಇದೆ. ವಾಯುವ್ಯ ಕರ್ನಾಟಕದಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತಿದ್ದಾರೆ, ಸರ್ ಹುಮನಾಬಾದಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಹುಮನಾಬಾದ್ ಟ್ರ್ಯಾಕಿಗೆ ಹತ್ತಿರ ಇರ್ತಕ್ಕಂಥ ಅದರ ಸುತ್ತಮುತ್ತ ಇರ್ತಕ್ಕಂಥ ಡಿಸ್ಟಿಕ್ಗಳಿಗೆ ಆ ಒಂದು ಅಭ್ಯರ್ಥಿಗಳಿಗೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಹುಬ್ಳಿಯಲ್ಲಿ ಒಂದು ಟ್ರ್ಯಾಕ್ ರೆಡಿ ಆಗ್ತಾಯಿತ್ತು. ಆ ಹುಬ್ಳಿ ಟ್ರ್ಯಾಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡಿ ಅಂತೆಲ್ಲ ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕಮೆಂಟಲ್ಲಿ ಕೇಳಿದಿರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗುಡ್ ನ್ಯೂಸ್ ಇದೆ. ಎಲ್ಲ ಅಭ್ಯರ್ಥಿಗಳಿಗೂ ಈಗಾಗಲೇ SMS ಕೂಡ ಕಳಿಸಿದ್ದಾರೆ. ಆ ಒಂದು ಟ್ರ್ಯಾಕ್ ಸ್ಟಾರ್ಟ್ ಮಾಡುವ ಬಗ್ಗೆ ಒಂದು ಮಾಹಿತಿ ಇದೆ. ಇಲ್ಲಿ ನೋಡ್ಬೋದು. ನೋಡಿ ಸ್ನೇಹಿತರೆ, ಯಾರ್ಯಾರೆಲ್ಲ ವಾಯುವ್ಯ ಕರ್ನಾಟಕಕ್ಕೆ ಚಾಲಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಅಂಥ ಅಭ್ಯರ್ಥಿಗಳಿಗೊಂದು ಮಾಹಿತಿಯನ್ನು ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಚಾಲಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾದ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆಯನ್ನು ದಿನಾಂಕ 31/1/2025 ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಮಾರ್ಕ್ ಮಾಡಿದ್ದೀನಿ, 31/1/2025 ಪ್ರಾರಂಭಿಸಲಾಗುವುದು. ವೃತ್ತಿ ಪರೀಕ್ಷೆಯ ನಿಗದಿತ ಸ್ಥಳ ಮತ್ತು ದಿನಾಂಕ ಮತ್ತು ಸಮಯವನ್ನು ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ ಏನಿದೆಯಲ್ಲ, ಈ ಒಂದು ಇಮೇಲ್ ID ಇದೆಯಲ್ಲ, ಇದು ವೆಬ್ಸೈಟ್ ಅಡ್ರೆಸ್ ಇದೆಯಲ್ಲ, ಈ ವೆಬ್ಸೈಟ್ ಅಡ್ರೆಸ್ಗೆ ನೀವು ಕ್ಲಿಕ್ ಮಾಡಿದರೆ ನೀವುಗಳೇನು ಮಾಡ್ಬೋದು ಅಂದರೆ ನೆಕ್ಸ್ಟ್ ನಿಮ್ಗೊಂದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಜೊತೆಗೆ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮ್ಮದು ಹಾಲ್ ಟಿಕೆಟ್ ಅಂದರೆ ಕರೆಪತ್ರ ಡೌನ್ಲೋಡ್ ಆಗುತ್ತೆ. ಆ ಒಂದು ಕರೆಪತ್ರದಲ್ಲಿ ನೀವು ಯಾವ ಸ್ಥಳಕ್ಕೆ ವೆರಿಫಿಕೇಷನ್ ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗಬೇಕು ಅಂಥೇಳಿ, ಯಾವ ಸ್ಥಳ ಅಂತಂದರೆ ಈಗಾಗಲೇ ಹುಮನಾಬಾದ್ ಕರೆದಿದ್ದಾರೆ. ಅವರಿಗೆಲ್ಲ ಕರೆಪತ್ರಗಳು ಕೂಡ ಡೌನ್ಲೋಡ್ ಆಗಿದ್ದಾವೆ. ಆಮೇಲೆ ನೆಕ್ಸ್ಟು ಹುಬ್ಳಿ ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ವ, ಆ ಹುಬ್ಳಿ ಕೂಡ 31/1/2025 ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಆ ಒಂದು ಸ್ಥಳ ಬಂದರೆ ನಿಮ್ಮ ಕರೆಪತ್ರದಲ್ಲಿ ಆ ಸ್ಥಳ ದಿನಾಂಕ ಎಲ್ಲ ಡೀಟೇಲ್ ಆಗಿ ನಿಮಗೆ ಅದರಲ್ಲಿ ಕರೆಪತ್ರದಲ್ಲಿ ಇರುತ್ತೆ. ಎಲ್ಲ ಅಭ್ಯರ್ಥಿಗಳಿಗೆ ಅಂದರೆ ಈಗಾಗಲೇ SMS ಕಳಿಸಿದ್ದಾರೆ. ನಿಮಗೇನಾದರೂ SMS ಬಂದಿಲ್ಲ ಅಂತ ಸರ್ ನಮ್ಗೆ ಇನ್ನೂ ಬಂದಿಲ್ಲ ಅಂತೆಲ್ಲ ಭಯಪಡುವ ಅವಶ್ಯಕತೆ ಇಲ್ಲ. ಹಂತವಾಗಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ SMS ಬರುತ್ತೆ. ನಿಮ್ಮದೇನಾದ್ರು ಮೊಬೈಲ್ ನಂಬರ್ ಏನಾದರೂ ಚೇಂಜ್ ಆದರೆ, ನೆಟ್ವರ್ಕ್ ಏನಾದರೂ ಪ್ರಾಬ್ಲಮ್ ಆಗಿ SMS ಬಂದಿಲ್ಲ ಅಂಥೇಳಿ, ಈ ಥರ ಯಾವುದೋ ಒಂದು ಪ್ರಾಬ್ಲಮ್ ಇದ್ದರೆ ನೀವುಗಳೇನು ಮಾಡ್ಬೋದು, ನನಗೆ SMS ಬಂದಿಲ್ಲ ಅಂತೇಳಿ ಏನು ಕಾಯೋ ಹಾಗೇನಿಲ್ಲ. ನಿಮ್ಗೇನು ವೆಬ್ಸೈಟ್ ಕೊಟ್ಟಿದ್ದಾರೋ ಈ ವೆಬ್ಸೈಟಲ್ಲಿ ನೀವು ಓಪನ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಾದರೂ ಓಪನ್ ಮಾಡ್ಕೋಬೋದು. ಮೊಬೈಲಲ್ಲಿ ಓಪನ್ ಆಗಿಲ್ಲ ಅಂತಂದರೆ ನೀವು ನಿಮ್ಮ ಹತ್ತಿರದ ಒಂದು ಸೈಬರ್ ಸೆಂಟ್ರ್ ಏನಿರುತ್ತೆ, ನೆಟ್ ಸೆಂಟ್ರಿಗೆ ಹೋಗಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ಡೇಟ್ ಆಫ್ ಬರ್ತ್ ಕೊಟ್ಟರೆ ನಿಮಗೆ ಅವರು ಕರೆಪತ್ರನ ಡೌನ್ಲೋಡ್ ಮಾಡಿಕೊಡ್ತಾರೆ. ನಿಮ್ಮದು ಸ್ಥಳ ಮತ್ತು ದಿನಾಂಕ ಡೇಟ್ ಏನಾದರೂ ನಿಮ್ಮದು ಅಪ್ಡೇಟ್ ಆಗಿದ್ದರೆ ನಿಮ್ಮ ಕರೆಪತ್ರ ಬರುತ್ತೆ. ಇಲ್ಲಾಂದರೆ ಕರೆಪತ್ರ ಬಿಡುವವರೆಗೆ ವೇಟ್ ಮಾಡಿ ಅಂತ ಯಾವುದೋ ಒಂದು ಎರರ್ ತೋರಿಸುತ್ತೆ. ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. 1 by 1 ಅವರು ಕರಿತಾ ಇರ್ತಾರೆ. ಇನ್ನೊಂದು ಜೊತೆಗೆ ಮಾಹಿತಿ ಏನಪ್ಪ ಅಂತಂದರೆ, ಈಗಾಗಲೇ ಹುಬ್ಳಿನೂ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಹುಮನಾಬಾದ್ ಕೂಡ ನಡೀತಾ ಇದೆ. ಹುಮನಾಬಾದ್ ಆಗಿದ ತಕ್ಷಣ ಎಲ್ಲ ಅಭ್ಯರ್ಥಿಗಳಿಗೆ ಬೇಗ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಗಿಯೋಗೋಸ್ಕರ ಹುಮನಾಬಾದಲ್ಲಿ ಕಂಟಿನ್ಯೂ ಆಗಿ ನಡೆಸ್ತವ್ರೆ. ಅಂದರೆ ಆ ಕಡೆಯಿಂದ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳು ಆಗಿದ್ಮೇಲೂ ಇನ್ನು ಈ ಕಡೆ ಇನ್ನುಳಿದ ಅಭ್ಯರ್ಥಿಗಳು ಯಾರಾದರೂ ಈ ಕಡೆ ಜಾಸ್ತಿ ಇದ್ದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗೂ ಕೂಡ ಅಲ್ಲೇ ಹಾಕ್ಬೋದು, ಹುಮನಾಬಾದಕ್ಕೆ ಹಾಕ್ಬೋದು. ಅಂದರೆ ನಿಮ್ಮದು ಚಾಲನಾ ವೃತ್ತಿ ಪರೀಕ್ಷೆ ನಿಮ್ಮದು ಹುಮನಾಬಾದಕ್ಕೂ ಬರ್ಬೋದು, ಇಲ್ಲ ಹುಬ್ಳಿಗಾದರೂ ಬರ್ಬೋದು, ಎಲ್ಲಿಗಾದ್ರೂ ಬರ್ಬೋದು. ಆದ್ದರಿಂದ ನೀವು ಈ ಒಂದು ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಚೆಕ್ ಮಾಡಿಕೊಂಡು ನಿಮ್ಗೆ ಯಾವ ಒಂದು ಸ್ಥಳ ಮತ್ತು ದಿನಾಂಕ ಕೊಟ್ಟಿರ್ತಾರೋ ನೀವು ಅಲ್ಲಿಗೆ ಭೇಟಿ ಕೊಟ್ಟು ನಿಮ್ಮ ಚಾಲನಾ ವೃತ್ತಿ ಪರೀಕ್ಷೆನ ಮುಗಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನೂ ಯಾರ್ಯಾರಿನ್ನೂ ಡ್ರೈವಿಂಗ್ ಟೆಸ್ಟು ಒಂದೇನಪ್ಪ ಅಂದರೆ ಇದು ಚಾಲನಾ ವೃತ್ತಿ ತರಬೇತಿ ತೊಗೊಳ್ಬೇಕಂತ ಅಂದ್ಕೊಳ್ತಿದ್ರು. ನಿಮ್ಮ ಹತ್ತಿರ ಇರುವಂಥ ಚಾಲನಾ ವೃತ್ತಿ ತರಬೇತಿಗಳಿಗೆ ಭೇಟಿ ಕೊಟ್ಟು ಅಥವಾ ಅಲ್ಲಿಂದ ಫೋನ್ ನಂಬರ್ಲಿಂದ ಅವರಿಗೆ ಕಾಲ್ ಮಾಡಿ ಅಲ್ಲಿ ನಿಮಗೇನಾದರೂ ಚಾಲನಾ ವೃತ್ತಿ ತರಬೇತಿ ಕೊಡೋಕ್ಕೆ ಫ್ರೀ ಇದ್ದಾರೆ, ಹುಡುಗರೆಲ್ಲ ಫುಲ್ ರಶ್ ಆಗಿದ್ದಾರೆ. ಇದಾರ ಇಲ್ಲ ಅಂತ ನೀವು ಕನ್ಫರ್ಮ್ ಮಾಡಿಕೊಂಡು ಕಾಲ್ ಮಾಡ್ಕೊಂಡು ತಿಳ್ಕೊಂಡು ಹೋಗ್ಬೋದು ಅಂತ ಹೇಳುತ್ತಾ, ಜೊತೆಗೆ ಈ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಎಲ್ಲ ಅವರು ಕೂಡ
ವೇಟಿಂಗ್ ಮಾಡ್ತಿರ್ತಾರೆ. ಸೊ ಅವರಿಗೆ ಈ ಮಾಹಿತಿ ಶೇರ್ ಮಾಡಿ ಅಂತ ಹೇಳ್ತಾ, ಯಾಕಂದರೆ 31ನೇ ತಾರೀಕು ನಾಳೆಗೆ ಇದೆ, ಇವತ್ತು 30 ತಾರೀಕು. ಸೊ ನಾಳೆಗಿನ್ನ ಯಾರ್ಯಾರ್ದು ಸ್ಟಾರ್ಟಿಂಗ್ ಯಾರು ಅಪ್ಲಿಕೇಶನ್ ಹಾಕಿದ್ರು ಸೊ ಅಂಥ ಅಭ್ಯರ್ಥಿಗಳು ಬಂದಿರ್ತದೆ. ಅದಕ್ಕೋಸ್ಕರ ಇಮಿಡಿಯೇಟಾಗಿ ಪಾಪ ಅವ್ರು ಹೋಗಲಿ, ಅವ್ರಿಗೆ ಫಾರ್ವರ್ಡ್ ಮಾಡಿ ಅಂತ ಹೇಳುತ್ತಾ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಿದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳಷ್ಟು ರಸ್ತೆ ಸಂಚಾರಿ ವಿಡಿಯೋಗಳು ಕೂಡ ನಾನು ಮಾಡಿದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಜೊತೆಗೆ ಈ ಸಂಚಾರಿ ಚಿಹ್ನೆಗಳ ಕ್ವಿಜ್ ಕೂಡ ನಾನು ಹಾಕ್ತಾಯಿರ್ತೀನಿ, ನೀವು ಕೂಡ ಅದಕ್ಕೆ ಕಂಟೆಂಟ್ ಮಾಡ್ಬೋದು ಸ್ನೇಹಿತರೆ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ನೀವು ಕೇಳ್ಬೋದು ಅಂತ ಹೇಳುತ್ತಾ. ಜೊತೆಗೆ KSRTCದೆಲ್ಲ ಭಾಳಷ್ಟೆಲ್ಲ ಅಭ್ಯರ್ಥಿಗಳು ಕೇಳ್ತಾಯಿದ್ರಿ, ಡ್ರೈವಿಂಗ್ ಟೆಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಓನ್ಲಿ ಡ್ರೈವರ್ದು ಅಂತೇಳಿ. ಸೊ ಇದು ಡ್ರೈವರ್ ಕಂಡಕ್ಟರ್ KSRTC ಮುಗಿದ ತಕ್ಷಣ ಅವರು ಕೂಡ ಡ್ರೈವರ್ದು ಸ್ಟಾರ್ಟ್ ಮಾಡ್ತಾರೆ. ಅವರು ಕೂಡ ಎರಡೂ ಚಾಲನೆ ಹೊರ್ತಿರ್ತಾರೆ ರೀತಿ ಒಂದು ಏನು ಟ್ರ್ಯಾಕ್ಗಳಿದ್ದಾವೆ, ಹುಮನಾಬಾದ್ ಮತ್ತು ಹಾಸನ, ಇವೆರಡೂರಲ್ಲಿ ಅವರು ಕೂಡ ಎರಡರಲ್ಲಿ ನಡೆಸಿ ಅವರು ಕೂಡ ಬೇಗ ಮುಗಿಸ್ತಾರೆ. ಸೊ ಆ ಒಂದು ಮಾಹಿತಿ ಇನ್ನೂ ಅಪ್ಡೇಟ್ ಆಗಿದ್ದರೆ ನಿಮಗೆ ತಕ್ಷಣ ತಿಳಿಸ್ತೇನೆ. ಸೊ ಈ ಒಂದು ವಾಯುವ್ಯ ಕರ್ನಾಟಕದ್ದು ನಾಳೆಯಿಂದಲೇ ಸ್ಟಾರ್ಟ್ ಆಗ್ತಾಯಿದೆ 31/1/2025. ದಯವಿಟ್ಟು ಎಲ್ಲ ಅಭ್ಯರ್ಥಿಗಳು ಇಮಿಡಿಯೇಟಾಗಿ ಫಾರ್ವರ್ಡ್ ಮಾಡಿ. ನಾಳೆ ಡೇಟ್ ಯಾರನ್ನು ಇದ್ದರೆ ಡೇಟ್ ಮಿಸ್ ಆಗಿಬಿಡುತ್ತೆ ಅವ್ರಿಗೆ ಗೊತ್ತಾಗಿಲ್ಲ ಅಂತಂದರೆ. ಸೊ ಅದರಿಂದ ಟೈಮ್ ಇಲ್ಲ, ಅದಕ್ಕೋಸ್ಕರ ಬೇಗ ಅವರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗ್ಲೂ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.